ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಸಂವಿಧಾನದ ಬಗ್ಗೆ ನಿನ್ನೆ ಚರ್ಚೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಈ ನಮ್ಮ ನ್ಯಾಯಾಂಗದ ಇಂಥ ಒಂದು ಮಹೋನ್ನತ ಕಾರ್ಯ ಅಥವಾ ಇದರ ಒಂದು ಪ್ರತಿಫಲ ಸಿಗೋದಕ್ಕೆ ಸಂವಿಧಾನನೇ ಕಾರಣ ಸ್ನೇಹಿತರೆ. ಆ ಸಂವಿಧಾನದ ಬಗ್ಗೆ ಹೇಳ್ತಾ ಹೋದರೆ ಮತ್ತೆ ಅದೊಂದು ದೊಡ್ಡ ಸರಣಿ ಆಗುತ್ತೆ. ನೋಡೋಣ, ಅದನ್ನು ಕೂಡ ಸಾಧ್ಯವಾದರೆ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ನಾನು ಕ್ಲುಪ್ತವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ನಮ್ಮ ನ್ಯಾಯಾಂಗದಲ್ಲಿ ನೀವೆಲ್ಲ ನಂಬಿಕೆ ಇಡಬೇಕು. ಅದನ್ನು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಯಾವುದೇ ವ್ಯಕ್ತಿ ಇರಲಿ, ಅವರೆಷ್ಟೇ ಪ್ರಭಾವಶಾಲಿ ಆಗಿರಲಿ, ಒಂದು ದಿನ ಈ ನ್ಯಾಯಾಂಗದ ಮುಂದೆ ಅವರು ತಲೆ ಬಾಗಲೇಬೇಕಾಗತ್ತೆ. ಅವರು ಮಾಡಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ ಸ್ನೇಹಿತರೆ. ಏನಂದರೆ ನಮ್ಮಲ್ಲಿರಬೇಕಾಗಿರೋದು ತಾಳ್ಮೆ ಮಾತ್ರ ಸ್ನೇಹಿತರೆ. ಹಾಗಾಗಿ ನೀವು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ನ್ಯಾಯಾಂಗದ ಬಗ್ಗೆ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಗೌರವ ಹೆಚ್ಚಾಗ್ತಾ ಇರುತ್ತೆ ಸ್ನೇಹಿತರೆ. ಇನ್ನು ಸಂವಿಧಾನ ಅಂತ ಹೇಳಿದಾಗ ನಾನು ಹೇಳಿದಾಗಲೇ ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಅದನ್ನು ಇತ್ತೀಚಿನ ದಿನಗಳಲ್ಲಿ ಅಂದರೆ ನಮ್ಮ ದೇಶ ಉದಯಿಸಿದ ನಂತರ ಯಾವ್ಯಾವ ದೇಶಗಳಾಗಿದ್ದಾವೆ ಆ ದೇಶಗಳೆಲ್ಲವೂ ಕೂಡ ನಮ್ಮ ಸಂವಿಧಾನವನ್ನು ಅನುಕರಣಿಸಿದವೆ. ಅಥವಾ ನಮ್ಮಲ್ಲಿರೋ ಕೆಲವು ಎಕ್ಸ್ಪರ್ಟ್ಗಳು ಈ ಒಂದು ಸಂವಿಧಾನದ ಹಲವಾರು ಅಂಶಗಳನ್ನು ಕೊಡುಗೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಒಂದು ಐಡಿಯಾ ಇರಬೇಕು ಹೇಗೆ ಇದೆಲ್ಲ ನಡೆಯುತ್ತೆ. ಒಂದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಇವೆಲ್ಲ ಹೇಗೆ ನಡೆಯುತ್ತೆ, ಇದೆಲ್ಲ ಹೇಗೆ ಸಾಧ್ಯ ಅಂತಂದರೆ ನಮ್ಮ ಸಂವಿಧಾನದಲ್ಲಿರುವಂಥ ಶಕ್ತಿ ಸ್ನೇಹಿತರೆ ಅದು. ಹಾಗಾಗಿ ಯಾವುದೇ ಒಂದು ಪಾರ್ಟಿ ಇರ್ಬೋದು, ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು, ಅವರು ಯಾವತ್ತೂ ನಮ್ಮ ದೇಶಕ್ಕಿಂತ ಅಥವಾ ನಮ್ಮ ಸಮಾಜಕ್ಕಿಂತ ಅಥವಾ ನಮ್ಮ ಸಂವಿಧಾನಕ್ಕಿಂತ ದೊಡ್ಡವರಾಗೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಏನಂದರೆ ಕೆಲವು ಸಮಯದ ಸಮಸ್ಯೆ ಬಿಟ್ಟರೆ ಎಲ್ಲರೂ ನಮ್ಮ ಸಂವಿಧಾನಕ್ಕೆ ತಲೆ ಬಾಗಲೇಬೇಕು ಸ್ನೇಹಿತರೆ. ಹಾಗಾಗಿ ಈ ಸಂವಿಧಾನದ ಅಡಿಯಲ್ಲಿ ಇರುವಂಥ ಈ ಕಾನೂನು ಅಥವಾ ಕಾನೂನಿನ ಸಂಪೂರ್ಣ ವ್ಯವಸ್ಥೆ ಒಂದು ಅದ್ಭುತವಾದ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಸ್ನೇಹಿತರೆ. ಹಾಗಾಗಿ ಈ ಕಾನೂನನ್ನು ತರೋದ್ರ ಜೊತೆಗೆ ನಿಮಗೆ ಕಾನೂನಿನ ಚೌಕಟ್ಟಿನ ಹೊರಗಡೆ ಕಾನೂನು ಹೇಗಾಗುತ್ತೆ ಅನ್ನೋ ಒಂದು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಭಾಳ ಜನ ಹೇಳ್ತಾರೆ, ಸರ್ ಪ್ರಾಪರ್ಟಿ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ನಮಗೆ ಅದೆಲ್ಲ ಸರಿ, ಬಟ್ ಫೈನಲ್ ಆಗಿ ಏನೋ ಒಂದು ಪಾಯಿಂಟ್ ಹೇಳ್ಬಿಡಿ ಸಾರಿ, ಬುಲೆಟ್ ಪಾಯಿಂಟ್ಸ್ ಥರ ಅಂತ ಭಾಳಷ್ಟು ಕರೆ ಬಂದಿತ್ತು ಸ್ನೇಹಿತರೆ. ಅದನ್ನು ತೆಗೆದುಕೊಂಡು ನಾಳೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ಭಾಳಷ್ಟು ಜನ ಹೇಳ್ತಾರೆ ದುಡ್ಡು ಇದ್ಬಿಟ್ರೆ ನಾನು ಭಾಳ ಸಂತೋಷವಾಗಿರ್ತೀನಿ ಅಂತ. ಎರಡು ವಿಚಾರವನ್ನು ನೀವು ಗಮನಿಸಬೇಕು. ದುಡ್ಡು ಭೌತಿಕ ಜಗತ್ತನ್ನು ಆಳತ್ತೆ, ಸಂತೋಷ ಮನಸ್ಸನ್ನು ಆಳತ್ತೆ. ನಾವು ಶ್ರೀಮಂತರಾಗಬೇಕು ಅಂದರೆ ಮೊದಲು ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು. ನಮ್ಮ ಸ್ಟೇಟ್ ಆಫ್ ಮೈಂಡ್ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಇಡೀ ಜೀವಿತಾವಧಿ, ನಮ್ಮ ಇಡೀ ದಿನಮಾನ, ಇಡೀ ನಮ್ಮ ಜಗತ್ತು ತೀರ್ಮಾನಗೊಳ್ಳುತ್ತೆ. ನಮ್ಮ ಮನಸ್ಥಿತಿ ಸರಿಯಾಗಿರಲಿದ್ದರೆ ನಾವು ವ್ಯಾಪಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಭೌತಿಕ ಜಗತ್ತನ್ನು ಆಳುತ್ತೆ. ಹೇಗೆ? ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನನಗೆ ಸಿನಿಮಾ ನೋಡೋದ್ರಿಂದ ಸಂತೋಷ ಸಿಗತ್ತೆ ಅಂದರೆ ನಾನು ಸಿನಿಮಾಗೆ ಹೋಗಬೇಕು. ಸಿನಿಮಾಗೆ ಹೋಗಬೇಕು ಅಂದರೆ ದುಡ್ಡು ಬೇಕು. ನನಗೆ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡಿದರೆ ಹೆಚ್ಚು ಸಂತೋಷ ಸಿಗುತ್ತೆ ಅಂದರೆ ನಾನು ಹೆಚ್ಚು ದುಡ್ಡನ್ನು ಖರ್ಚು ಮಾಡಿದರೆ ಸಂತೋಷ ಸಿಗುತ್ತೆ. ನಾವು ದುಡ್ಡನ್ನು ತೆಗೆದುಕೊಂಡು ಮಲ್ಟಿಪ್ಲೆಕ್ಸ್ ಹೋಗಿ ಸಿನಿಮಾ ನೋಡಿದ ಮೇಲೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಳ್ಳುವಾಗ ಹಳದುದ್ದು ಇಷ್ಟೊಂದು ದುಡ್ಡು ಖರ್ಚಾಗ್ತಾ ಇದೆಯಲ್ಲ ಅಂದ್ಕೊಂಡು ಸಿನಿಮಾಗೆ ಹೋದಾಗ ಸಿನಿಮಾ ಸಂತೋಷ ಕೊಡಲ್ಲ. ಬಹಳ ಸೂಕ್ಷ್ಮವಾದ ವಿಚಾರವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸಂತೋಷವನ್ನು ದುಡ್ಡಿನ ಅಳತೆಗೋಲಲ್ಲಿ ಅಳೆಯಲಿಕ್ಕೆ ಸಾಧ್ಯವಿಲ್ಲ. ದುಡ್ಡು ನಮ್ಮ ಹಸಿವನ್ನು ಹೆಂಗಿಸತ್ತೆ, ಆದರೆ ಸಂತೃಪ್ತಿಯನ್ನು ಕೊಡೋದಿಲ್ಲ. ದುಡ್ಡು ಕೊಟ್ಟು ನೀವು ಹೋಟೆಲ್ಗೆ ಹೋಗ್ತೀರಿ, ಹೋಟೆಲ್ಗೆ ಹೋದ ಮೇಲೆ ನೀವು ಆಹಾರವನ್ನು ಆಸ್ವಾದಿಸದೆ ಹೋದರೆ, ಅದನ್ನು ಸಂತೋಷ ಪಡೆದೆ ಊಟ ಮಾಡುವಾಗ ಸಂತೋಷ ಪಡೆದೆ ಹೋದರೆ ದುಡ್ಡು ತನ್ನ ಕೆಲಸವನ್ನು ಮಾಡಿಲ್ಲ ಅಂತ ಅರ್ಥ. ದುಡ್ಡು ನಿಮ್ಮೆದುರು ಊಟವನ್ನು ತಂದಿಡ್ಬೋದು, ದುಡ್ಡು ನಿಮಗೊಂದು ಒಳ್ಳೆ ಬೆಡ್ಡನ್ನು ಕೊಡ್ಬೋದು, ಅದರ ನಿದ್ದೆಯನ್ನು ಕೊಡೋದಿಲ್ಲ ಅನ್ನೋದು ಹಳೆ ಮಾತು. ಭೌತಿಕ ಜಗತ್ತನ್ನು ಆಳುವುದು ದುಡ್ಡು, ಅದರ ಸಂತೋಷ ಮನಸ್ಸನ್ನು ಆಳುತ್ತೆ. ನೀವೊಬ್ಬ ಶ್ರೀಮಂತರಾಗಬೇಕು ಅಂತ ತೀರ್ಮಾನ ಮಾಡಿದರೆ ಮೊದಲು ನಿಮ್ಮ ಮನಸ್ಸನ್ನು ಸಂತೃಪ್ತ ಸ್ಥಿತಿಗೆ ತರಬೇಕು, ಸಂತೋಷದ ಸ್ಥಿತಿಗೆ ತರಬೇಕು, ಪರಿಪೂರ್ಣತೆಯತ್ತ ಹೋಗಲಿಕ್ಕೆ ನಿಮ್ಮ ಸದಿಚ್ಛೆಯನ್ನು ನಿರ್ಮಾಣ ಮಾಡಬೇಕು, ಸಂಕಲ್ಪ ಶಕ್ತಿಯನ್ನು ತರಬೇಕು. ಹಾಗೆ ಮಾಡಿದಾಗ ನೀವು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಮನಸ್ಥಿತಿ ಆನಂದಮಯವಾಗಿಲ್ಲದೆ ಹೋದರೆ, ಸಂತೋಷಮಯವಾಗಿಲ್ಲದೆ ಹೋದರೆ ನೀವು ಶ್ರೀಮಂತರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.
ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ನೀವು ಕಾತುರದಿಂದ ಕಾಯ್ತಾ ಇದ್ದೀರಲ್ಲ. ಸೊ ಇವತ್ತು ನಾನು ನಿಮಗೆ ವಿಶೇಷವಾದಂತಹ ಉತ್ತರ ಕರ್ನಾಟಕ ಸೈಡ್ ಆದಂತಹ ತಾಲಿಪಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು: ಈರುಳ್ಳಿ, ಕ್ಯಾರೆಟ್ ತುರಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಜೀರಿಗೆ, ಕಡಲೆಬೇಳೆ, ಎಣ್ಣೆ, ಕರಿಬೇವು, ಸೌತೆಕಾಯಿ ತುರಿ, ಉಪ್ಪು, ಅಕ್ಕಿ ಹಿಟ್ಟು, ಮೆಣಸಿನಕಾಯಿ ಪೇಸ್ಟ್. ಇದಕ್ಕೆ ವಿಶೇಷವಾಗಿ ಅಂತದ್ದು ರಾತ್ರಿ ನುಕ್ಕಿರೋಂಥ ಅನ್ನನ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಾವು ಮೊದಲಿಗೆ ಒಂದು ಬೋಲ್ ತೊಗೊಳ್ಳೋಣ. ಅದಕ್ಕೆ ಅಕ್ಕಿ ಹಿಟ್ಟು, 1 ಬೋಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಇವಾಗ ಸೌತೆಕಾಯಿ ತುರಿ. ಸೌತೆಕಾಯಿ ತುಂಬಾ ದೇಹಕ್ಕೆ ತಂಪು, ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯದಿದು. ಹಾಗೆ ಕ್ಯಾರೆಟ್ ತುರಿ ಸ್ವಲ್ಪ, 1/2 ಬೋಲ್ ಕ್ಯಾರೆಟ್ ತುರಿ. ಈರುಳ್ಳಿ 1/2 ಬೋಲ್. ಸಬ್ಬಕ್ಕಿ ಸೊಪ್ಪು ತುಂಬಾ ಒಳ್ಳೆಯದು, ಹಾಗಾಗಿ ಇದನ್ನು 1 ಬೋಲ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕೊತ್ತಂಬರಿ. ಇದಕ್ಕೆ ಎಲ್ಲದಕ್ಕಿಂತ ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಕರಿಬೇವು, ಕೊನೆಯದಾಗಿ ಉಪ್ಪು, 1/2 ಸ್ಪೂನಷ್ಟು ಎಣ್ಣೆ. ಇವಾಗ ರುಬ್ಬಿಟ್ಕೊಂಡಿರೋಂಥ ರೈಸ್ ನೀವು ಎಷ್ಟು ಯೂಸ್ ಮಾಡಿದ್ರೂ ತುಂಬ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ರೆಡಿ ಆಗಿದೆ. ಕೈನ ಒದ್ದೆ ಮಾಡ್ಕೊತ ಚೆನ್ನಾಗಿ ತೆಳ್ಳಗೆ ತಟ್ಟಿ, ಇದರಲ್ಲಿ ತೆಳ್ಳಗೆ ಕ್ಲೀನಾಗಿ ರೊಟ್ಟಿ ಬರುತ್ತೆ. ನಿಮಗೆ ರಾತ್ರಿ ಎಲ್ಲ ಅನ್ನ ಮಿಕ್ಕಿದ್ರೆ ಬೆಳಗ್ಗೆಲ್ಲ ಎದ್ದು ಏನು ಮಾಡಬೇಕಂತ ಯೋಚನೆ ಮಾಡೋರು ಈ ಒಂದು ಫುಡ್ನ ಮಾಡ್ಬೋದು ನೀವು. ಇದು ಬೇಗ ಬೇಯುತ್ತೆ, ಯಾಕಂದರೆ ಹಂಚು ತೆಳ್ಳು ಇರೋದ್ರಿಂದ. ಇದು ಸುತ್ತಲೂ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಮೇಲೆ ಎಣ್ಣೆ. 1 ನಿಮಿಷದಲ್ಲೆಲ್ಲ ಆಗೋವಂಥ ಫುಡ್ ಇದು. ರೊಟ್ಟಿ ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ ಹಾಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕಿ ರೊಟ್ಟಿ ಮಾಡೋದನ್ನ ಯಾವ ಚಟ್ನಿ ಆದರೂ ಚೆನ್ನಾಗಿರುತ್ತೆ. ಇದಕ್ಕೆ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಮತ್ತೊಂದು ವಿಶೇಷವಾದಂಥ ತಿಂಡಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಾನು ನಿಮಗೆಲ್ಲ ನೆಕ್ ಆ್ಯಂಡ್ ಶೋಲ್ಡರ್ ಎಕ್ಸಸೈಸ್ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೇನೆ.